ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ नमो नमो विघ्नराज ओम नमो नमो विघ्नराज नमो नमो विघ्नराज ओम नमो नमो विघ्नराज सुरमुनि वंदित देव वर जगत भज बन भाव वर शंभु पुत्र निकावा सुरमुनि वंदित देव वर भक्त जना बनकाव यार शंभु पुत्र निकावा अमर पूजिता अमर वंदिता आदि पूजिता अमर वंदिता नमो नमो विघ्नराज ओ नमो नमो विघ्नराज नमो नमो विघ्नराज नमो नमो विघ्नराज ओम नमो नमो विघ्नराज। श्री श्री आंजनेय स्वामी कृपा पोषित नाटक मंडली को श्री श्री आंजनेय स्वामी कृपा पोषित नाटक मंडली को श्री श्री आंजनेय स्वामी कृपा पोषित नाटक मंडली को गुरुपाद धूली को श्री कृष्ण भगवान की पट्टलदम्म ताई को शारदा माते के जय बोलो भारत माता की। प्राणाय साधुना विनाशाय च दुष्कृता धर्म संस्थापनाय संभवामि युगे युगे संभवामि युगे ओ ಭಾರತ ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗಿ ಅಧರ್ಮವು ವೃದ್ಧಿಯೊಂದುವುದೋ ಆಯಾ ಯುಗದಲ್ಲಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಧರ್ಮ ಸಂರಕ್ಷಣೆಗಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಭಗವದ್ಗೀತೆ ಮತವಲ್ಲ, ಜ್ಞಾನ ಉನ್ನತ ವಿದ್ಯೆಯ ವಿಕಾಸ ಸಾಧನೆ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಕಲಿತುಕೊಳ್ಳಿ, ಹಣೆಯ ಬರಹ ಬದಲಿಸಿಕೊಳ್ಳಿ, ಮನೆ ಮನೆಯಲ್ಲಿ ಗೀತಾಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಜೀವನದ ನಿರ್ಮಾಣಕ್ಕಾಗಿ ಪಣತೊಟ್ಟು ನಿಲ್ಲಿ. ಸರ್ವರು ಸುಖದಿಂದ ಬಾಳಿ. ಇದೇ ಶ್ರೀಕೃಷ್ಣನ ಸಂದೇಶ, ಇದೇ ಈ ಕುರುಕ್ಷೇತ್ರ ನಾಟಕಕ್ಕೆ ಮೂಲ ಉದ್ದೇಶ. ನನ್ನ ನಡೆ ದ್ವಾರಕೆಯ ಕಡೆ, ನನ್ನ ನಡೆ ದ್ವಾರಕೆಯ ಕಡೆ.
ಇದೇ ಕುರುಕ್ಷೇತ್ರ ನಾಟಕಕ್ಕೆ ನಾಂದಿ. ಏನಿದು ಮುರಳಿಯ ಗಾನ, ಏನಿದು ಮುರಳಿಯ ಗಾನ, ಹೃದಯವ ತಣಿಪ ಅಮೃತ ಪಾನ, ಹೃದಯವ ತಣಿಪ ಅಮೃತ ಪಾನ, ಏನಿದು ಮುರಳಿಯ ಗಾನ. ಏತ್ತಣ ಮಾಮರ ಏತ್ತಣ ಕೋಗಿಲೆ ಎತ್ತಣ ರಾಧಾ ಎಲ್ಲಿ ಹನೋ ಕೃಷ್ಣ, ಕೃಷ್ಣ ಕೃಷ್ಣ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ರಾಧಾ ಎಲ್ಲಿ ಹನೋ ಕೃಷ್ಣ, ಸತ್ಯ ಸಾಕ್ಷಿಯವನಾದೊಡೆ ಮಾಧವ. ಹಲೋ, ಸತ್ಯ ಸಾಕ್ಷಿಯವನಾದೊಡೆ ಮಾಧವ.
ಭಾಮಿನಿ ರುಕ್ಮಿಣಿ ಬಾನನ್ನ ಮನದಿನಿ ಮೋಹನ ಮುರಳಿ ಗಾನ ಪಾರಿಣಿ ಭಾಮಿನಿ ರುಕ್ಮಿಣಿ ಬಾನನ್ನ ಮನದಿನಿ ಮೋಹನ ಮುರಳಿ ಗಾನ ಪಾರಿಣಿ ಮೃದು ಮಧುರಾದರ ಸುಮಧುರ ಭಾಸಿಣಿ ರುಕ್ಮಿಣಿ ಮೃದು ಮಧುರಾದರ ಸುಮಧುರ ಭಾಸಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಪ್ರೇಮ ಪರಾಧ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಧ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ನವರಾಗಲೀಲ ರುಕ್ಮಿಣಿ ನವಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ವಾಸುದೇವ, ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಪಡೆಯಲು ಯುಧಿಷ್ಠರನು ತಮ್ಮ ಕುಲೋಪುರೋಹಿತರಾದ ಧೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗೆ ಕಳಿಸಿದರು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಿಕಾಂಜನೇಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು
ದ್ವಾರಕೆಯ ಕುಸುಮ ಶಯನದಲ್ಲಿ ಪವಡಿಸಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲವಾಯಿತು? ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು ಪ್ರೇಯಸಿ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವನ್ನು ಅರ್ಪಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ತೃಷೆಯು ಪುನಃ ಜಾಗರಿತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರೋ ಅದರ ತಿಷ್ಠದಾರಿಗೆ ಆಹುತಿಯಾಗಲಿ. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಯಾರ ಪಕ್ಷವಾಗಿಯೂ ಅಸ್ತ್ರಗಳನ್ನು ಧರಿಸಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವುದು ರುಕ್ಮಿಣಿ. ಹಾಗಾದ್ರೆ ಈ ಶಯನಾಗಾರದ ಹೊಸದಿರಲು ದಾಟಿದೆರಡು ಒಂದು ಅನುಕೂಲ ಕಾರಣವೇ ದೊರೆತಂತಾಯ್ತು. ನಿಮ್ಮ ರಾಜನೀತಿ ಕೌಶಲವನ್ನು ಈಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬಡಿದ ನನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿದೆ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ದರ್ಪಾಂಧ ಕ್ಷತ್ರಿಯರನ್ನು ಚದುರಂಗದ ದಾಳಗಳಂತೆ ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುತ್ತೇನೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಈ ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛಂದ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ ಪ್ರೇಯಸಿ. ಸ್ವಾಮಿ, चिंतने एक चिंतने एक चिंतने एक चिंतने
ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕೆ ಚಿಂತನೆ ಏಕೆ ಚಿಂತನೆ. ಪರಮಾತ್ಮ ಸ್ವಾಮಿ, ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರೆವೆ ಜನರ ಏಕೆ ಚಿಂತನೆ ಏಕೆ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯದ ಮಗಳ ಉಳಿಸಿ ಏಕೆ ಚಿಂತನೆ ಏಕೆ ಚಿಂತನೆ. ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನೇ ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಹಂತಕ್ಕೆ ಕಾಲಿಟ್ಟೆನಾದರೂ ಈ ನನ್ನ ಕನಸು ಕನಸಾಗಿ ಉಳಿದಿರುವುದು ರುಕ್ಮಿಣಿ. ಹಿಂಸಾ ಪ್ರಿಯರಾದ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವರೇ ಮಾನವ ಜಾತಿಯ ಪರಮ ಶತ್ರುವೆಂದು ತಿಳಿದೆನು. ಆದ್ದರಿಂದ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುತ್ತೇನೆ. ಅಂಬುದಿನಿದಿಯಿನ್ ಉದಗಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದಿಯಿನ್ ಉದಗಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಶಿ ಮೋದದಿ ಸೆಳೆದ ಸದಮಲಶಿ ಅಂಬುದಿ ನಿಧಿಯು ಕಡಲ ಮಡಿಲಿನ ಮೋಡಿ ಬಂದ ಕ್ಷಣ ಮೋಡಿ ಮಾಡಿದಿರೆ ಕುಡಿ ನೋಟದಿ. ಕಡಲ ಮಡಿಲಿನ ಮೋಡಿ ಬಂದ ಕ್ಷಣ ಮೋಡಿ ಮಾಡಿದಿರೆ ಕುಡಿ ನೋಟದಿ. ನಗಡಿ ಎನ್ನ ಹೃದಯ ಕಲ್ಲಂಗದಿ. ನಾಡಿ ಮಿಡಿಸಿ ಎನ್ನ ಹೃದಯ ಕಲಂಗದಿ. ಪವಡಿಸಲಾಶ್ರಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು. ಕಡಲ ಮಡಿಲಿನ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯ ಭಾರ್ಗವಿ.
ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದಿಶೆಯ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ಸುರಭಿಸುಬೋದಯದಿ ಸಿರಿದೇವಿಯ ವರಿಸಿದೆ ನಾ ಸುರಭಿಸುಬೋದಯದಿ ಸಿರಿದೇವಿಯ ವರಿಸಿದೆ ನಾ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿ ನಿಧಿಯಿಂ ಉದಯಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿಯು ಆವದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ ಆವದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ ಗೌರಿ ಮನೋಹರನು ಶ್ರೀವಾಣಿಯ ಪತಿ ಕರ್ತುಮನು ಗೌರಿ ಮನೋಹರನು ಶ್ರೀವಾಣಿಯ ಪತಿ ಕರ್ತುಮನು ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ಸ್ವಾಮಿ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ಸುರಭಿಸುಬೋದಯದಿ ಸಿರಿದೇವನ ವರಿಸಿದೆ ನಾ ಸುರಭಿಸುಬೋದಯದಿ ಸಿರಿದೇವನ ವರಿಸಿದೆ ನಾ ಗಂಗನ್ನ ಬಂದಿಯೊಳಾನಂದ ಪಡಿಸು ಸ್ವಾಮಿ ಗಂಗನ್ನ ಬಂದಿಯೊಳಾನಂದ ಪಡಿಸು ಕಡಲೆ ಮಡಿಸಿ ಓಡಿ ಬಂದ ಕ್ಷಣ ಕೋಡಿ ಮಾಡಿರಿ ಕುಡಿ ನೋಡದಿ ಕಡಲೆ ಮಡಿಲಿನ ಓಡಿ ಬಂದ ಕ್ಷಣ ಕೋಡಿ ಮಾಡಿರಿ ಕುಡಿ ನೋಡದಿ ನಾಡಿ ಮಿಡಿಸಿ ಎಲ್ಲ ಹೃದಯ ಪಲ್ಲಂಗದಿ ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗದಿ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಡಿಲಿನಿ ಹಾ ನೀನಿನ್ನು ಹೋಗು ಪ್ರೇಯಸಿ ನಾನು ಕ್ಷಣಕಾಲ ನಿದ್ರಿಸುವೆನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತದ ಯುದ್ಧ ಮತ್ತು ಶಾಂತಿ ಇವೆರಡು ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು ಹಾಗೆ ಆಗಲಿ ವೇಣುಗೋಪಾಲ ವೇಣುಗೋಪಾಲ ಶ್ರಿತ ಜನಪಾಲ ಪಾವನ ಲೀಲಾ ಶ್ರಿತ ಜನಪಾಲ ಪಾವನ ಲೀಲಾ ರುಕ್ಮಿಣಿ
ಶ್ರಿತ ಜನಪಾಲ ಪಾವನ ಲೀಲಾ ಶ್ರಿತ ಜನಪಾಲ ಪಾವನ ಲೀಲಾ ರುಕ್ಮಿಣಿ ಲೋಲ ಆನಂದಮಾಲ ರುಕ್ಮಿಣಿ ಲೋಲ ಆನಂದಮಾಲ ವೇಣುಗೋಪಾಲ 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 ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆನು. ಜಯ ಕೃಷ್ಣ ಮಾಧವ ಮುರಾರಿ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವು ನೀನು ಪರಮದಯಾತರ ಕೊಡುಯನ ಅಭಯವ ಪರಮದಯಾತರ ಕೊಡುಯನ ಅಭಯವ ಜೀವವು ನೀನೆಂದು ನಂಬಿದೆ ನಯ್ಯ ಜೀವವು ನೀನೆಂದು ನಂಬಿದೆ ನಯ್ಯ ಕರುಣಾಳು ಕೃತ ತೋರಿ ಕಲಿಸು ಕರುಣಾಳು ಕೃತ ತೋರಿ ಕಲಿಸು ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿ ಬಂದರೂ ಸಹ ಪರಮಾತ್ಮನ ದಯೆಯು ಇನ್ನು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಇರಲಿ, ನಾನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನೂ ಪಡೆಯುವೆನು. ಬರದಿನಂ ತೆರಳುವೆ ನಗರಕ್ಕೆ ಬರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳಗೆ ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳಗೆ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಮರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಮರದಿನಂ ತೆರಳುವೆ ದ್ವಾರಕ ನಗರಕ್ಕೆ ಹನುಮ ಭೀಮನ ಓದಿಸಲು ನಂ ವಿಧ ವಿಧ ಪ್ರಯೋಗವೆಸಗಿದರು ಹನುಮ ಭೀಮನ ಓದಿಸಲು ನಂ ವಿಧ ವಿಧ ಪ್ರಯೋಗವೆಸಗಿದರು ಕದೀಮನವನ್ನು ಎದೆಗಡದೆ ಮೊನಗರಿ ಎಮ್ಮಯ ಕೊಬ್ಬಿಯನು ಕದೀಮನವನ್ನು ಎದೆಗಡದೆ ಮೊನಗರಿ ಎಮ್ಮಯ ಕೊಬ್ಬಿಯನು ಮಾಧವನ ಬೆಂಬಲದಿ ಮರವ ಮದಂದ ಪಾಂಡವರಾರ್ಭಟವ ಮಾಧವನ ಬೆಂಬಲದಿ ಮರವ ಮದಂದ ಪಾಂಡವರಾರ್ಭಟವ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ
ಮನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿ ನಮ್ ತೆರಳುವೆ ದ್ವಾರಕ ನಗರಕ್ಕೆ ಬರದಿ ನಮ್ ತೆರಳುವೆ ದ್ವಾರಕ ನಗರಕ್ಕೆ. ಕೌಂತೆಯರು ಕೌಂತೆಯರು ಧರ್ಮಕ್ಷೇತ್ರವಾದ ಏ ಕುರುಕ್ಷೇತ್ರ ಭೂಮಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಬಲಡ್ಯರೇ ಆಗಿದ್ದಲ್ಲಿ ಸಮರಾಂಗಣದಲ್ಲಿ ನನ್ನ ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗೋ ಅರ್ಜುನನಿಗಿಂತ ಮೊದಲು ದ್ವಾರಕ ನಗರವನ್ನು ಪ್ರವೇಶಿಸಿದಂತಾಯಿತು. ಇನ್ನು ಯಾದವರ ಘನ ಸೈನ್ಯವು ನನಗೆ ದೊರಕಿತೆಂದರೆ ಯಾದವರ ಘನ ಸೈನ್ಯವು ದೊರೆದ ಸುಲಭದಿ ಮಣಿಸಿವೆ ಶತ್ರುಗಳ. ಯಾದವರ ಘನ ಸೈನ್ಯವು ದೊರೆತರ ಸುಲಭದಿ ಮಣಿ ಶತ್ರುಗಳು. ವಾಮರಮಣನು ನಮ್ಮ ಜವಾನ್ ವಾಮಗೈಲ ಆ ಭೀಮನ. ವಾಮರಮಣನು ನಮ್ಮ ಜವಾನ್ ವಾಮಗೈಲ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿಯನು ಪಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿಯನು ಪಣವ. ಒಂದು ಸಿಂಹಾಸನದಳು ಕುಳಿತು ನಿರತವು ಹೊರಿಸದೆ ದೊರೆಯ ನಾಳುವೆ. ಒಂದು ಸಿಂಹಾಸನದಳು ಕುಳಿತು ನಿರತವು ಹೊರಿಸದೆ ದೊರೆಯ ನಾಳುತ್ತ ಬರದಿ ನಮ್ ತೆರಳುವೆ ದ್ವಾರಕ ನಗರಕ್ಕೆ. ಬರದಿ ನಮ್ ತೆರಳುವೆ ದ್ವಾರಕ ನಗರಕ್ಕೆ. ಬರದಿ ನಮ್ ತೆರಳುವೆ ದ್ವಾರಕ ನಗರಕ್ಕೆ. ದಯಾಮಯನಾದ ಪರಮಾತ್ಮನೇ, ನಿನ್ನ ಭಕ್ತನಾದ ನನ್ನನ್ನು ಉದ್ಧರಿಸುತ್ತಂದೆ. ಕೇಶವ ನಾಮ ವಸುದೆಗೆ ಪ್ರೇಮ. ಪರಮಾತ್ಮ, ಕೇಶವ ನಾಮ ವಸುದೆಗೆ ಪ್ರೇಮ. ಹಾಸವು ದೊರಕನು ಕ್ಲೇಶಧಾಮ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕೃಷ್ಣ ಮಾಧವ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕೃಷ್ಣ ಮಾಧವ. ಹಸುರಾಂತ ಕನೆ ಕಂಸಮರ್ದನನೆ. ಹಸುರಾಂತ ಕನೆ ಕಂಸಮರ್ದನನೆ. ವಸುದೆಯನ್ನು ಜನಿಸಿದ
ಕೇಶವನ ವಸುದೆಗೆ ಪ್ರೇಮ ಹಾಸವು ದೊರಕಲು ಲೇಸರಿದಾಮ. ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತರಾಗಿ ಕಲ್ಪಿಸಿಕೊಂಡಿರುವನು. ಪಾಂಡವ ಪ್ರಿಯ ಬಂಧು ಪಾಲಿಸು ಜಗವನು, ಪಾಂಡವ ಪ್ರಿಯ ಬಂಧು ಪಾಲಿಸು ಜಗವನು, ಪಾಂಡವ ಪ್ರಿಯ ಬಂಧು ಕೃಷ್ಣ ಮಾಧವ. ಪಾಂಡವ ಬಂದು ಪಾಲಿಸು ಜಗವನು, ಪಾಂಡವ ಪ್ರಿಯ ಬಂದು ಪಾಲಿಸು ಜಗವನು, ಅಭಯವ ನೀಡಿ ಆದರಿಸೋ ದೇವಾ, ಅಭಯವ ನೀಡಿ ಆದರಿಸೋ ದೇವಾ. ಕೇಶವನ ವಸುದೆಗೆ ಪ್ರೇಮ ಹಾಸವು ದೊರಕಲು ಲೇಸವಿದಾಮ. ಕೃಷ್ಣ ಮಾಧವ ಪರಮಾತ್ಮನು ಪೌಡಿಸುತ್ತಿರುವನು. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಏನಿ ಪವನದ ವೈಭವ, ಏನಿ ಪವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕಲು ಮೆರುಗಿ ದರಗಿದಂತಿದೆ. ದೇವಲೋಕಾದಿಲೋಕಲು ಮೆರುಗಿ ದರಗಿದಂತಿದೆ. ಎನಿತು ಹೈ ಕೃಷ್ಣನ ದರ್ಪದ ಸಿರಿತನ. ಎನಿತು ಹೈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ.
ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಕಲಾಕೃತಿ ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತ ಕಲಾ ವಿನ್ಯಾಸಗಳು. ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ಏನಿ ಮಣಿದೀಪಗಳ ಸಾಲು ಸಾಲು ಇಂದ್ರ ವರುಣಾದಿ ಯಮ ಬ್ರಹ್ಮಾದಿಗಳ ಮಂದಿರವನ್ನೇ ನಾಚಿಸುವಂತಿರುವುದಲ್ಲ ಈ ಮಾಧವನ ಸೇನಾಗೃಹ. ಓ ರತ್ನ ಖಚಿತವಾದ ಆಸುಗಂಬಳಿ, ಚಿತ್ರ ವಿಚಿತ್ರ ವೈವಿಧ್ಯಮಯ ವಜ್ರ ವೈರೂಢ್ಯ ಮನಕರ ಮಾಣಿಕ್ಯ ಗೋಮೋದಿಕಗಳನ್ನಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಬಂದಿಗಳ ಮಧುರ ಮಿಲನ. ಭಾವಪರವಶನಾದೆ ಭಾವಪರವಶನಾದೆ. ನನಗೆ ಈ ತರದ ಭ್ರಾಂತು. ಸಮುದ್ರವೇಶಿತ ಪರಿಶಿಷ್ಟವಾದ ಧರಣಿಯ ಸಿರಿ ಸಂಪತ್ತಿಗೆ ಬದ್ಧವಾದಂತ ಪತಿಯಾಗಿ ರಾಜರಿಂದ ಜೈ ಜೈ ಎಂದು ಜಯಂಕಾರ ಮಾಡಿಸಿಕೊಂಡು ಸಕಲ ರಾಜರಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾಲಮನಾಗಿ ಆಪ್ತಜನ ಪರಿಪಾಲನಕ್ಕಾಗಿ ಧೃತರಾಷ್ಟ್ರ ಜ್ಯೇಷ್ಠತನೆಯನಾಗಿ ಗಾಂಧಾರದೇವಿ ಧರ್ಮ ಸಂಜಾತಕನಾಗಿ ಸದಾ ಸಹೋದರಿಗೆ ಅಗ್ರಜನಾಗಿ ಚಂದ್ರ ಕುಲೋದ್ಭವನಾಗಿ ಅಖಂಡ ಭರತಖಂಡ ಚಕ್ರವರ್ತಿಯಾಗಿ ಗುರು ಸಾಮ್ರಾಟನಾಗಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾರಾಜಿಸಬೇಕಾಗಿರುವ ಈ ಕುರು ಸಾರ್ವಭೌಮನ ಅರಮನೆಗಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಾನಮಾನವೇ ಕೂಡದು. ಓ ಶಿಲಾಬಾಲಕಿಯರು ಈ ಶಿಲಾ ಬಾಲಕಿಯರ ಭಾವಭಂಗಿಯನ್ನು ನೋಡಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರ್ಯವೇನು, ಶೋಭಗೇನು, ಸೌಂದರ್ಯವೇನು. ಚಂದ್ರನಂತೆ ಹೊಳೆಯುವ ನವ ಚಂದ್ರ ತರುಣಿಯ ಬಳ್ಳಿಯಂತೆ ಬೆಳಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮನ್ಮಥನನ್ನೇ ಮೋಲಿಸುವಂತಹ ಮಂದಹಾಸ. ಇವರೀರುವರು ನನ್ನ ನೋಡುತ್ತಿದ್ದರೆ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. ಬಲೆ ಬಲೆ ಸ್ವಾಗತ ಸ್ವಾಗತ ಗುರುನಂದನ
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಕುಲ ತಿಲಕ ಕೌರವೇ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಕುರುಧೀರ ಪ್ರಚಂಡ ಕೌರವ ರಣರಂಗ ಕುರುಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರಗಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಳಿಯಾಕಾರ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಳಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ವಜ್ರಕಾಯ ಸುಯೋಧನ ಕೌರವ ಆ
ಇದೆಲ್ಲವೂ ಕೃಷ್ಣನ ಮಾಯೆ. ಇರಲಿ. ಓ ಸಾತ್ಯಕಿ, ಸಾತ್ಯಕಿ, ಎಲ್ಲಿ ಕೃಷ್ಣ? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ಪೌಡಿಸುತ್ತಿರುವನು. ಮಲಗಿರುವನು ಕೃಷ್ಣ. ಎಂತಹ ನಿಶ್ಚಿಂತ ಪುರುಷನಿವ. ಅನೇಕ ಒಡತಿಯರೋಳ್ ನಲಿದು ಗೋವುಗಳನ್ನು ಕಾದು ತನನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕ ನಗರದ ಹರಸ ನಂದಗೋಪಾಲನು ಹಗಲು ವೇಳೆಯಲ್ಲಿ ನಿದ್ರಿಸುತ್ತಿರುವುದಕ್ಕೆ ಏನೋ ರಹಸ್ಯವಾದ ಕಾರಣವಿರಬೇಕು. ಇರಲಿ ಇರಲಿ. ಸಾತ್ಯಕಿ, ಒಂದು ಮಾತು. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮವು. ಅದರಲ್ಲಿ ನೀನು ನನ್ನ ಪಕ್ಷ ವಹಿಸಬೇಕು. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನ ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಒಂದು ವೇಳೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ ಎಲ್ಲರೂ ಸೇರಬಹುದು. ಆಗಲಿ. ಯಾರಾದರೂ ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಈ ಮಾಧವನು ಎಚ್ಚರನಾಗುವ ತನಕ ಈ ಮಂದಿರದಲ್ಲೇ ಕಾದು ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡಿಯೇ ಹೋಗುವೆನೋ. ಪಾರಪಾರ್ಶ್ವ ಛಲಧೋರ್ದಂಡ ಪ್ರವೀಣನು, ಗದಾದಂಡ ಪ್ರವೀಣನು, ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮವಾಗಿ ಮೆರೆಯಬೇಕಾಗಿರುವ ನಾನು ಈ ಪಶುಪಾಲನಕಾನ ಪದತರದಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಅರಣ್ಯವಾಸವಾನುಸಾರದಿ ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರಾಜ್ಞಾನುಸಾರದಿ ಕಳೆದೆವು ನಾವು ಆನಂದದಿ ದೇವಾ. ಆನಂದದಿ ನಾವು ಕಳೆದವು ದೇವ. ಪಾಮರರಾದ ಪಾಂಡವರಿಗೇನೆ ಪಾಮರರಾದ ಪಾಂಡವರಿಗೇನೆ ಧರ್ಮದಿ ರಾಜವ ದೊರಕಿಸುವು ದೇವ. ಧರ್ಮದಿ ರಾಜವ ದೊರಕಿಸುವು ದೇವ. ಕರುಣಾಳು ತೋರಿ ಕರುಣಾಳು ಕೃಪೆ ತೋರಿ ಕನಿಕರಿಸುವರಿ. ಸರಸನವಾದಿ ತೋರೆಯ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ಪ್ರಾಣಸಕ ಪಾರ್ಥ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತ್ವಿಕಿ? ನೀನೇ ನೋಡು, ನಿನಗೆ ತಿಳಿಯುವುದು. ಓ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ಜೊತೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುತ್ತಿರುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರೆಲ್ಲವೇ. ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠರನು ತನ್ನ 4 ಮಂದಿ ಸಹೋದರರೊಡಗೂಡಿ ಮತ್ತು ಪಾಂಚಾಲಿಯ ಸಂಗಡ ಚಿರ ದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆನು. ಪರಮಾತ್ಮ, ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸೂಯೆ, ಅಸಮಾಧಾನವೇ? ನೀನು ದ್ವಾರಕ ನಗರಕ್ಕೆ ಹೊರಟೆ ಎಂಬ ವಿಚಾರವನ್ನು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ನಾನೇ ಇಲ್ಲಿಗೆ ಬಂದೆನು. ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾ ರೂಪವಾದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದು ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರೆಯುವುದು. ನಾನು ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ಅದಾವ ಇಚ್ಛೆಯಿಂದ ಅಲ್ಲರು ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ಅಂಶದ ಪವಿತ್ರ ರಕ್ತ ಹರಿಯುತ್ತಿರುವುದು ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. ಹೇಳು ಚಿಕ್ರಪಾಣಿ, 3 ಲೋಕದ ಮಂಗಳ ಕಾರ್ಯವು ನನ್ನೇ ಸೇರಿದೆ. ಸಬರಿಗ ಭಯವನಿತ್ತ ಪ್ರಭುವೇ ಹೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನೆಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮರೆ ಕೇಳೋ ಪರಮ ಕೃಪಾಳೋ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಜಾಗೃತನಾಗೋ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿಂದೆಯಿಂದಾಗುತ್ತನಾಗೋ. ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಬಂಧವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಬಂಧವು ನೀನೆ, ನಗು ನಗುತ್ತ
ಬೆಳಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಸವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಸವ ನೀಡಿದ ತಂದೆ. ಓ ಸಿಂಧು ಸಯನ ದರವದನ ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆಯಿದಳು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಲು ಹೊರಟದು ಬಂದು ಕಾಯ್ದ ನೀನಂದು ಇಂದು ಮೌನ ಜನಾರ್ದನ. ಹೊರಟದು ಬಂದು ಕಾಯ್ದ ನೀನಂದು ಇಂದು ಮೌನ ಜನಾರ್ದನ. ಸಿಂಧು ಸಯನ ದರವದನ ಓ ಸಿಂಧು ಸಯನ ದರವದನ ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಸಿಂಧು ಸಯನ ದರವದನ ಜನಾರ್ದನ. ಮಿತ್ರ ಅರ್ಜುನ, ಪರಮಾತ್ಮ ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಪಾದದಡಿಗೆ ಲೇಖಿ ಕುಳಿತೆ ಪಾರ್ಥ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇನು? ಪರಮಾತ್ಮ ನಿನ್ನ ಚರಣ ಸನ್ನಿಧ್ಯವೇ ನನಗೆ ಪರಮ, ಅದುವೇ ನನಗೆ ಮಹಾಪ್ರಸಾದ. ಓ ಕುರುಚಕ್ರೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಪಾಪ, ಕುರುಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರ ಮಾಡಬಹುದು, ಆದರೆ ನಿನ್ನಂತಹ ನಿದ್ರವೇಷಧಾರಿಯನ್ನು ಎಚ್ಚರ ಮಾಡಲು ಸಾಧ್ಯವೇ? ನಾನು ಬಂದು ಬಹಳ ಸಮಯವಾದರೂ ನನ್ನನ್ನು ನಿರೀಕ್ಷಿಸಿದ ನೀನು ನಿನ್ನ ಪ್ರಾಣ ಮಿತ್ರನನ್ನು ಕಂಡ ಕ್ಷಣವೇ ಎದ್ದು ಭಾಷಣ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಸಂಗ್ರಾಮವ ನಿಶ್ಚಯಿಸಿ ஒரு ಪಾಂಡವರೊಳ್ ಸಂಗ್ರಾಮವ ನಿಶ್ಚಯಿಸಿ ಬಂದಿಹೆನ ನಿನ್ನ ಬಳಿಗೆ. ಸಮರ ಸಹಾಯವಾಪೇಕ್ಷಿಸಿ ಮಾಧವ ಕೃಷ್ಣ ಶ್ರೇಷ್ಠ ವಾಗ್ಗರವ ಕಾರ್ಗಿಚ್ಚಿನೋಪಾದಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ.
ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಭಾವ, ಯುದ್ಧವೇ ಯುದ್ಧ, ಎಂತಹ ತುಡುಕಿನ ಕಾರ್ಯ ಭಾವ. ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ. ಭರತ ಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗರಂ ಕೆಂಡೆಸೆದು ರಕ್ತದ ಮಡುವಿನ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋ ಹುಡುಕಾಡ ತೊಡಗುವರೋ ತಮ್ಮ ಪತಿಪುತ್ರರ ಶವಗಳು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ತಾಳಿದ ಕೇಳವೋ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಣಿದ ಕೇಳವೋ. ಯಾರಲ್ಲಿ ಸ್ಥಿರವಾಗುಳಿದಿರುವುದು ಭಾವ, ಯಾರಲ್ಲಿ ಗಮನಿಸಿದೊಡೆ ಸಮಾಧಾನ ಕಾಂಬೋದು ಭಾವ. ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯ ರಘುವರಿಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು, ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದು ಆದಾಯ ಭಾವ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದು ಆದಾಯ. ಅನುಜರಿಗನ್ಯಾಯ ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ಸಾಧ್ಯ ಇಲ್ಲ. ಸಹಜಾತರಿಗೆ ಸಮಭಾಗ ಮುಂದಿನ ಸಂತತಿ ಆದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಹೇದೆಲವೋ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಹೇದೆಲವೋ. ಯಾರಲ್ಲಿ ಸ್ಥಿರವಾಗುಳಿದಿರುವುದೋ ಗಮನಿಸಿದೊಡೆ ಸಮಾಧಾನ ಕಾಣುವುದೋ. ಗಮನಿಸಿದೊಡೆ
ಸಮಾಧಾನ ಕಾಮುದು ಧರಣಿ ನಾರಿಯ ರನುವರಿಸಿಗಳು ಧರಣಿ ನಾರಿಯ ರನುವರಿಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ 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 ಭಾವ, ನನ್ನ ಮಾತನ್ನು ಕೇಳು ಭಾವ. ಕೇವಲ ನೆಲದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸು, ಬಂದವ ನಮ್ಮಿಬ್ಬರ ಬೇಡಿಕೆ ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣ ಆಡುತ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸೈನ್ಯ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಹೇ ಹೇ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ? ಪರಮಾತ್ಮ, ನನಗೊಂದೂ ತಿಳಿಯದು. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿರುವರೆಗೂ ಸಮಾನವಾದ ಬಂಧು, ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸು, ನಿನ್ನ ಧರ್ಮವನ್ನು ಪರಿಪಾಲನೆ ಮಾಡಿದಂತಾಗುವುದು. ಭಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆ. ಇರಬಹುದು. ಅದರಲ್ಲಿಯೂ ಪಾರ್ಥನು ನಿನಗಿಂತಲೂ ಚಿಕ್ಕವನು. ಅವನಿಗೆ ಬೇಕಾದದ್ದನ್ನು ಕೇಳಿ ಪಡೆದುಕೊಳ್ಳುವ ಅಧಿಕಾರವು ಅವನಿಗಿರುವುದು. ಇರಬಹುದು. ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುತ್ತೇನೆ. ಹೀಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯ ಮಾರ್ಬಲವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು ಪಾರ್ಥ? ನಾನು ನಿಮ್ಮನ್ನೇ ಅಪೇಕ್ಷಿಸಿದ್ದೇನೆ. ಯುದ್ಧ ವಿಮುಖನು ನಿರಸ್ತ್ರವಾದ ಈ ಕಪಟ ಕೃಷ್ಣನಿಂದ ನನಗಾಗುವ ಲಾಭವಾದರೂ ಏನು? ಕೃಷ್ಣನು ಎಂತಹ ಮೋಸಗಾರ! ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಇಂತಹ ನಟನೆಯ ಮಾತುಗಳು ಇರಲಿ. ಕೃಷ್ಣನು ತೋಡಿದ ಗುಂಡಿಗೆ ತಾನಾಗಿಯೇ ಬೀಳುತ್ತಿರುವನು. ಭಾವ, ಕೇಳು ಒಂದೆಯ, ಕೊಡಲು ನಿನ್ನ ಬಳಿ ಏನಿರುವುದು? ಕೃಷ್ಣ, ಆ ಪಾಂಡವ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರುಗಳಾದ ಬಲರಾಮ, ಕೃತವರ್ಮ ಸಹಿತ ನಾರಾಯಣ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಪರಾಕ್ರಮಕ್ಕೆ ತಕ್ಕ ಫಲವೇ ದೊರಕಿತು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ಹಾಗೇ ಆಗಲಿ. ಬಲೆ 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 ಕಪಟ ನಾಟಕ ಸೂತ್ರಧಾರಿ, ಪಾಂಡವ ಪಕ್ಷಪಾತಿ, ಕಣ್ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾಜಾಲವನ್ನು ನಾನೇನು ಅರಿಯದೆನೆಂದು ಭಾವಿಸಿರುವೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದ್ರೋಹ ಪ್ರಚಂಡ ರಕ್ತಪೋ ಗಳೆಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ.
ರಾಜ ಧರ್ಮ ಕಳಂಕವನು ಸಹಿಸಲಾರ ರಣದೋ ಆಯುಧವನ್ನು ಧರಿಸದಿರೇ ಆಯುಧವಂ ಧರಿಸದಿರೆ ಪಾಂಡವರನದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ, ಪಾಂಡವರೆಂದರೆ ಬಲು ಮಮತೆ. ಅಯ್ಯೋ, ಈ ನಿನ್ನ ಆರ್ತ ನಿನ್ನ ಬಳಿ ಇರುವಾಗ ನೀನು ನನ್ನೊಡನೆ ಬೆರಲು ಸಾಧ್ಯವೇ? ಎಂದೆಂದಿಗೂ ಸಾಧ್ಯವೇ ಇಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧಗಳಿಡಿದು ಯಾರ ಬಳಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೋ ಜೋಕೆ. ಭಾವ, ಕೊಟ್ಟ ಮಾತನ್ನು ಮೀರುವುದುಂಟೆ ಭಾವ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ನಾನಿನ್ನು ಬರಲೇ? ನನ್ನ ನಿನ್ನ ಮುಖಾವಲೋಕನ ಮುಂದೆ ನಡೆಯುವ ಸಮರಾಂಗಣದಲ್ಲೇ ಮುಂದೆ ತಾನೇ ಗೊತ್ತಾಗುವುದು. ನಾನಿನ್ನು ಬರಲೇ? ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರರಾಗಿ ಮೆರೆಯುವ ಬಲರಾಮ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನಾದ ನನ್ನನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ನಂಬಿದನೂ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯ ನಿರ್ಗತಿಕರ ಗತಿ, ಪ್ರತಾಭ್ರಷ್ಟಕರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥಾಸ್ವಗಳ ರಜ್ಜುಗಳು ನಿಂಗೆಲ್ಲ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದೆಂಬುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವದ ಮಹಿಮೆ ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಲವೇಕೆ? ಮಾಧವ ನಿನ್ನೆಯ ದಯದೇ, ಮಾಧವ ನಿನ್ನೆಯ ದಯದೇ, ಹೊಂದುವೆ ನಾಜಯವಿಲ್ಲದೆ ಜಗದೇ. ಪರಮಾತ್ಮ, ಹೊಂದುವೆ ನಾಜಯವ ಭಯವಿಲ್ಲದೆ ಜಗದೇ. ಮುರಾರೆ ನಿನ್ನೆಯ ಒಲುಮೆಯ ಬಲದಿ, ಮುರಾರೆ ನಿನ್ನೆಯ ಒಲುಮೆಯ ಬಲದಿ, ಮಾಧವ ನಿನ್ನೆಯ ದಯದಿ. ಕಾತರ ವೇದಕ್ಕೆ ವಿಜಯ ವಿಜಯ, ಕಾತರ ವೇದಕ್ಕೆ ವಿಜಯ. ಕರದಲ್ಲಿ ಗಾಂಡೀವ ಪಿಡಿದೆಯೋ ದೃಢದಿ, ಕರದಲ್ಲಿ ಗಾಂಡೀವ ಪಿಡಿದೆಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುದಿರಲಿ ನಿಲ್ಲಿಸಿ, ಎದೆಗೆಡದಿರು ಜೋಕೆ ಕಡುದಿರಲಿ ನಿಲ್ಲಿಸಿ. ಕಾತರವೇ ವಿಜಯ, ವಿಜಯಕ್ಕೆ ಕಾರಣ ಕೃಷ್ಣ.
ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವನು ದಯದಿ ಮಾಧವನು ದಯದಿ. ಪಾರ್ಥ ನಿನ್ನೆಯ ಗೀತವ ಸತತವು ನಾ ಬಯಸಿ. ಪಾರ್ಥ ನಿನ್ನೆಯ ಗೀತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದೆಲೆ ಪೋರೆ. ಅನವರತವು ನಿನ್ನ ಬಿಡದೆಲೆ ಪೋರೆ. ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯಸಕ. ಮನದನು ಮಾನವ ಬಿಡು ಬಿಡು ಪ್ರಿಯಸಕ. ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು. ಸಾಧಿಸೋ ಕಾರ್ಯವ ಭಯವೇದಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು. ಆತರ ವೇದಕ್ಕೆ ವಿಜಯ. ಕರದಲ್ಲಿ ಗಾಂಡೀವ ಬಿಡಿದೆಯೋ ದೃಢದಿ. ಕರದಳು ಗಾಂಡೀವ ಬಿಡಿದಿರುವೆ ದೃಢದಿ. ಎದೆಗೆಡದಿರು ಜೋಗೆ ಕಡುದಿರಲಿ ನೆಲೆಸಿ. ಕಾತರ ವೇದಕ್ಕೆ ವಿಜಯ ವಿಜಯ ವಿಜಯ. ಪಾರ್ಥ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಏನು ಮಾಡಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸಿ. ಈಗಲೀಗ ನನ್ನ ಪ್ರಯತ್ನವೂ ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನ್ ಭಗವಾನ್ ಬಂಧು ನನ್ನ ಪ್ರಾಣಸಖನೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯೂ ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಬಾಸರ. ಉದಯವಾದ ನಮ್ಮ ಭಾಗ್ಯದ ಬಾಸರ. ಹರಡಿದ ಕಾಂತಿಯ ಕರುಣದಿ ಧರೆಗೆ. ಹರಡಿದ ಕಾಂತಿಯ ಕರುಣದಿ ಧರೆಗೆ. ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನೀಗ ಭೂಪತಿ ಅಭಯವನೀಗ.
ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಹಿಂದೆಮ್ಮ ಪಾಲಿನ ದೇವನೆನಿಸಿದ ಹಿಂದೆಮ್ಮ ಪಾಲಿನ ದೇವನೆನಿಸಿದ ಧನ್ಯದೆಯಾಂದೆಯೋ ದುರ್ಯೋಧನೆ ಧನ್ಯದೆಯಾಂದೆಯೋ ದುರ್ಯೋಧನೆ ರಾಧಾ ರಮಣ ಕೈವತನಾದ ರಾಧಾ ರಮಣ ಕೈವತನಾದ ರಾಧಾ ರಮಣ ಕೈವತನಾದ ಅಭಯವನೀದ ಯದುಪತಿ ಅಭಯವನೀದ ಅಭಯವನೀಡಿದ ಯದುಪತಿ ಅಭಯವನೀಡಿದ ಯದುಪತಿ ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದ ಕಾರ್ಯವು ಸಫಲವಾಯಿತು. ಇನ್ನು ಮಾವನವರು ಗುರುಭದ್ರ ದೇವರು ನನ್ನ ಪಕ್ಷವನ್ನು ವಹಿಸಿದರು. ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ನೋಡಿರ ಪಾಂಡವರ ಪ್ರಳಯ. ಬಲ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಬಲ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಭಾರತ ಮರಗ ತುಗುಲ್ ತುಗುಲನ್ನ ತುಗುದೆಯ ತರದೆ ಭಾರತ ಮರಗ ತುಗುಲ್ ತುಗುಲನ್ನ ತುಗುದೆಯ ತರದೆ. ಫಲ ಬೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಭುವನಾಗಿನ ಭೀಕರನಗಳು ಸೋಲು ಕೈಯಿಂದ ಸುವರ್ಣ. ಭುವನಾಗಿನ ಭೀಕರನಗಳು ಸೋಲು ಕೈಯಿಂದ ಸುವರ್ಣ. ಫಲ ಬೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಫಲ ಬೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಮನಮೋಹನ
ಬಿಸಿಲಾಯಿತು ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯಿತು ತಣ್ಣನೆ ಗಾಳಿಯು ಬಿಸಿಲಾಯಿತು ಸ್ವಾಮಿ ಪರಮಾತ್ಮ ತಣ್ಣನೆ ಗಾಳಿಯು ಬಿಸಿಲಾಯಿತು ಮದನನು ಅದ ನೋಡಿ ಹೃದಯದಿ ಒಡನಾಡಿ ಮದನನು ಅದ ನೋಡಿ ಹೃದಯದಿ ಒಡನಾಡಿ ಒಡನೆ ಆಡಿದ ಏನಾಯಿತು ಏನಾಯಿತು ಮೈ ಮರೆತು ಶೃಂಗಾರ ಜತೆಯಾಯಿತು ಸ್ವಾಮಿ ಮೈ ಮರೆತು ಶೃಂಗಾರ ಜತೆಯಾಯಿತು ರಮಣಿಯೊಡನೆ ಬಲಿದ ಮೇಲೆ ಸುವನ ಮೇಲೆ ಅವಿಲಗಾರು ಸ್ವಾಮಿ ರಮಣಿಯೊಡನೆ ಬಲಿದ ವೇಳೆ ಸುಮದ ಮೇಲೆ ಅನಿಲಗಾರೆ ಸ್ವಾಮಿ ರಮಣಿಯೊಡನೆ ಬಲಿದ ವೇಳೆ ಸುಮದ ಮೇಲೆ ಅನಿಲಗಾರೆ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಸ್ವಾಮಿ ಬಾಬೇಗ ಸ್ವಾಮಿ ಬಾಬೇಗ ಮನಮೋಹನ ಸ್ವಾಮಿ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ಇದು ಎಂತಹ ಯುದ್ಧ? ಈವರೆಗೂ ವಿಶ್ವ ಸೃಷ್ಟಿಯಲ್ಲಿ ಎಂದಿಯೂ ನಡೆಯದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ ನಾ ಬೇರೆ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ನಾಮವಿಂದು ವಿಫಲವಾಯಿತು ನಾಮವಿಂದು ವಿಫಲವಾಯಿತು ಸಮಗುಂಡ ಪ್ರಾಣಹಾನಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸಾರಿಣಿ ಕಾಂತ ಸರ್ವಹಾರಿಣಿ ಸ್ವಾಮಿ ಮದಾನ ಬೇಗ ಕೋಮಲಾಂಗಿ ವಿಫಲವಾಯಿತು. ಸಮಾಧಾನ ಕೋಮಲಾಂಗಿ ವಿಫಲವಾಯಿತು. ಸಮರದಂಡ ವಿರೋಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಅಮೇ ಪಾಪಹಾರಿಣಿ ಕವುದೈದಯ ನಿದಾನ
ಧರ್ಮರಾಜ ಸ್ಥಾಪನೆಗೆ ಧರ್ಮರಾಜ ಸ್ಥಾಪನೆಗೆ ಕರ್ಮಭೂಮಿ ಧನ್ಯ ಮಾಡುವೆ ಕಾತೆ ಧನ್ಯ ಮಾಡುವೆ ಧನ್ಯ ಮಾಡುವೆ ಧನ್ಯ ಮಾಡುವೆ ಧನ್ಯ ಮಾಡುವೆ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿದೆ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ರಕ್ತದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವುದು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವನ್ನು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದನದ ಹೊರತು ಮತ್ತಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕ್ಕೀಗ ಅಂತ್ಯ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಾಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ ಪರಮಾತ್ಮ. ರುಕ್ಮಿಣಿ, ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ನಾನು ನಿನ್ನಿಷ್ಟದಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇನೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ನೋಡುತ್ತೇನೆ. ನಯನ ಮನೋ ಅರಿಯೇ ಪ್ರಿಯ ಸುಂದರವದನೆ, ನಯನ ಮನೋ ಅರಿಯೇ ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿ, ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿ. ನಯನ ಮನೋಹರಿಯೇ ಸುಂದರವದನೆ, ನಯನ ಮನೋಹರಿಯೇ. ಗಂಧ ಪರಿಮಳವ ಧರಿಸೇ ಮಂದಹಾಸದಿಂದನ್ನ ಮರಿಸಿದೆ, ಗಂಧ ಪರಿಮಳವ ಧರಿಸೇ ಮಂದಹಾಸದಿಂದನ್ನ ಮರಿಸಿದೆ, ಮನ ಮಂದಿರದೊಳು ನೆಲೆಸಿ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಪನಿರಸ ಬೀರುವ ಪ್ರಣಯಾನಂದದ ಪನಿರಸ ಬೀರು ಚೆಲುವಿ
ಚೆಲುವಿನ ತಾರೆ ಒಲವನ್ನು ತೋರು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರು ನಿಲುಕು ನೀಲಾಂಬರಿ ನಯನ ಮನೋಹರಿಗೆ ಪ್ರಿಯ ಸುಂದರ ವದನೆ ನಯನ ಮನೋಹರಿಗೆ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ಸಿಂಧು ತಿಲಗತಿ ಕಮಲ ಮುಗಿಯ ಸುಂದರಿಗೆ ಆನಂದದ ಸಿರಿ ಸಿಂಧು ತಿಲಗತಿ ಕಮಲ ಮುಗಿಯ ಸುಂದರಿಗೆ ಆನಂದದ ಸಿರಿ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಧರೆಗೆ ಭಾರವೇ ನಿನ್ನ ಜನ್ಮವೇಳುತ್ತವೆ ಹರಿಯೇ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರ